ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಾನು ನಿಮಗೆ ಕಳೆದ ವರ್ಷ ವಿದ್ಯಾರ್ಥಿ ಮಾಡಿದಂಥ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ರಿಯಲ್ ಆಪ್ಷನ್ ಎಂಟ್ರಿ ಲಿಸ್ಟ್, ಅಡ್ಮಿಷನ್ ಟು ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಪ್ರೊಫೆಷ್ನಲ್ ಕೋರ್ಸಸ್ 2024. ನೋಡಿ, ಆಪ್ಷನ್ ಲಿಸ್ಟ್. ಇಲ್ಲಿ ಅವರ CET ನಂಬರ್ ಇದೆ ಮತ್ತು ನೇಮ್ ಇದೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಕೋರ್ಸ್ ನೇಮ್, ಕಾಲೇಜ್ ಕೋರ್ಸ್ ಫೀ ಇದೆ ಮತ್ತು ಕಾಲೇಜ್ ನೇಮ್ ಇದೆ. ನೀವು ಯಾವ ಕೋರ್ಸ್ಗೆ ಹೋಗಬೇಕಂತೀರಿ ಅನ್ನೋದನ್ನು ತುಂಬ ಸ್ಪಷ್ಟತೆ ನಿಮ್ಮಲ್ಲಿ ಇರಬೇಕು. ನೀವು ಮೆಡಿಕಲ್ ಹೋಗಬೇಕು, ಇಂಜಿನಿಯರಿಂಗ್ ಹೋಗಬೇಕು, ಅಥವಾ ಡೆಂಟಲ್ ಹೋಗಬೇಕು, ಅಥವಾ ಆಯುಷ್ ಆಯುರ್ವೇದಿಕ್ BAMS ಅದು ಮಾಡಬೇಕು. ಇದೆಲ್ಲ ನಿಮ್ಮಲ್ಲಿ ಸ್ಪಷ್ಟತೆ ಇದ್ದರೆ ನಿಮಗೆ ಈ ಆಪ್ಷನ್ ಎಂಟ್ರಿ ಮಾಡೋದು ಸ್ವಲ್ಪ ಸುಲಭ ಆಗ್ತದೆ. ಆದ ಕಾರಣ ನೀವು ಯಾವ ಕೋರ್ಸನ್ನು ಜಾಯಿನ್ ಮಾಡಬೇಕು, ಯಾವ ಕಾಲೇಜನ್ನು ನೀವು ಪ್ರಿಫರ್ ಮಾಡ್ತೀರಿ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಇಲ್ಲಿ ಆಪ್ಷನ್ ಎಂಟ್ರಿ ಎಷ್ಟು ಮುಖ್ಯ ಅಂದರೆ ನಿಮ್ಮ ರ್ಯಾಂಕ್ ಎಷ್ಟು ಮುಖ್ಯನೋ ಅಷ್ಟು ಆಪ್ಷನ್ ಎಂಟ್ರಿ ಕೂಡ ಮುಖ್ಯ ಆಗ್ತದೆ. ಕೆಲವೊಮ್ಮೆ ರ್ಯಾಂಕ್ಗಿಂತ ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದೇ ಮುಖ್ಯ ಆಗ್ತದೆ. ಯಾಕಂದರೆ ಕೆಲವೊಮ್ಮೆ ಒಳ್ಳೆಯ ರ್ಯಾಂಕ್ನ ವಿದ್ಯಾರ್ಥಿಗಳು ತಮಗಿಂತ ಕಡಿಮೆ ರ್ಯಾಂಕ್ ಬಂದಿರುವ ವಿದ್ಯಾರ್ಥಿಗಳು ಒಳ್ಳೆಯ ಕೋರ್ಸ್ ಮತ್ತು ಒಳ್ಳೆಯ ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಆಮೇಲೆ ಪಶ್ಚಾತ್ತಾಪ ಪಡೋದುಂಟು. ಆದ ಕಾರಣ ಈ ಆಪ್ಷನ್ ಲಿಸ್ಟ್ ರೆಡಿ ಮಾಡೋದು, ಅದನ್ನು ಎಂಟ್ರಿ ಮಾಡೋದು ತುಂಬ ಮುಖ್ಯವಾಗಿರ್ತದೆ. ಆದ ಕಾರಣ ಈ ಥರ ಒಂದು ಆಪ್ಷನ್ ಲಿಸ್ಟನ್ನು ನೀವು ಮೊದಲೇ ಒಂದು ನೋಟ್ಬುಕ್ನಲ್ಲಿ ಕಚ್ಚಾ ಮಾಡಿ ಇಟ್ಕೋಬೇಕು. ಅಂದರೆ ನೀವು ರಿಯಲ್ ಆಗಿ ಆಪ್ಷನ್ ಎಂಟ್ರಿ ಮಾಡುವಾಗ ತುಂಬ ಹೆಲ್ಪ್ ಆಗ್ತದೆ. ಇದು ನೋಡಿ, ಒಂದು ರಿಯಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ವಿದ್ಯಾರ್ಥಿ ಮಾಡಿ ನಾವು ಆಪ್ಷನ್ ಎಂಟ್ರಿಯನ್ನು ಸೇವ್ ಮಾಡಬೇಕಾಗ್ತದೆ. ಅದು ಒಂದು ದಾಖಲೆ ನಮ್ಮಲ್ಲಿ ಇರ್ತದೆ. ಇಲ್ಲಿ ನೋಡಿ, ಈ ವಿದ್ಯಾರ್ಥಿಗೆ ಒಂದು ಸ್ಪಷ್ಟತೆ ಇದೆ. ಅವರಿಗೆ ಒಂದು CS ಕಂಪ್ಯೂಟರ್ ಸೈನ್ಸ್ ಮಾಡಬೇಕು, ಅಥವಾ ಅದಾಗಲಿಲ್ಲ ಅಂದರೆ ಇಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು, ಅಥವಾ ಅದಾಗಲಿಲ್ಲ ಅಂದರೆ ಇನ್ಫಾರ್ಮೇಷನ್ ಸೈನ್ಸ್ IS ಮಾಡಬೇಕು, ಇಲ್ಲ AI ಮಾಡಬೇಕು. ಈ ರೀತಿ ಅವ್ರಿಗೆ ಯಾವುದೇ ಹಾರ್ಡ್ವೇರ್ ಕೋರ್ಸ್ ಮಾಡೋದಿಲ್ಲ. ಸಾಫ್ಟ್ವೇರ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ AI ಅದು ಟಾಪ್ ಕಾಲೇಜ್ನಲ್ಲಿ ಮಾಡಬೇಕನ್ನೋದು ಅವರ ಒಂದು ಉದ್ದೇಶ ಇದೆ. ಆದ ಕಾರಣ ಅವ್ರು ಏನೇನು ಹಾಕ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಕಾಲೇಜ್ ಕೋರ್ಸ್ E005 CS ಅಂತ ಬರ್ತದೆ. ಇದು ಯಾವುದು? RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RV ವಿದ್ಯಾನಿಕೇತನ್ ಪೋಸ್ಟ್ ಬೆಂಗಳೂರು. ಇಲ್ಲಿ ಕೋರ್ಸ್ ಫೀ ಕೂಡ ನೋಡ್ಬೋದು, 1,07,495 ಇದೆ. ಲಾಸ್ಟ್ ಇಯರ್ ಇಷ್ಟು ಫೀ ಇತ್ತು. ಆಮೇಲೆ ಮತ್ತೆ ಎಕ್ಸ್ಟ್ರಾ ನೀವು ಕಾಲೇಜ್ನಲ್ಲಿ 20,000ಇಂದ 50,000, ಕೆಲವೊಂದು ಬೆಂಗಳೂರು ಕಾಲೇಜು 50,000ವರೆಗೆ ತೆಗೆದುಕೊಂಡಿದ್ದಾರೆ ಅಂತ ಕೇಳಿದ್ದೀನಿ ನಾನು. ಉಳಿದಂತೆ ನಾರ್ಮಲ್ ಆಗಿ 20,000 ತೆಗೆದುಕೊಂಡಿದ್ದಾರೆ ಕಾಲೇಜ್ನಲ್ಲಿ. ಅಂದರೆ 1,27,495 ಫೀಸ್ ಆಗ್ತದೆ ನಿಮ್ಮದು. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದಾರೆ RV ಕಾಲೇಜ್ನಲ್ಲಿ. ನೆಕ್ಸ್ಟ್ ಪ್ರಯಾರಿಟಿ ಅದಕ್ಕೆ ಕೊಟ್ಟಿದ್ದಾರೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗಿಗೆ ಕೊಟ್ಟಿದ್ದಾರೆ. ನಂತರ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನೋಡಿ MSRIT. ನೋಡಿ, ಸೇಮ್ ಹೆಸರಿನ ಕಾಲೇಜುಗಳು ಬೇರೆ ಬೇರೆ ಇರ್ತವೆ. ಅದ ಕಾರಣ ನೀವು ಲಕ್ಷ್ಯ ಮಾಡಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಇದು E006 CS, ಇದು ಕಾಲೇಜ್ ಕೋಡ್, ಇದು ಕೋರ್ಸ್ ಕೋಡ್, ಈ ರೀತಿ ಇರ್ತದೆ. ಆಮೇಲೆ ನೆಕ್ಸ್ಟ್ ಪೆಸೆಟ್ ಅಂತೀವಲ್ಲ ನಾವು, PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ನೋಡಿ, ಎಲೆಕ್ಟ್ರಾನಿಕ್ ಕ್ಯಾಂಪಸ್ ಅಲ್ಲ, ಇದು ರಿಂಗ್ ರೋಡ್ ಕ್ಯಾಂಪಸ್. ಇದು ಸ್ಟ್ಯಾಂಡರ್ಡ್ ಇರುವಂಥದ್ದು. ಇಲ್ಲಿ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇದೆ ಅವ್ರ ಕೋರ್ಸ್ ನೇಮು, ಅದನ್ನು ಹಾಕ್ಕೊಂಡಿದ್ದಾರೆ. ಆಮೇಲೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನೋಡಿ UVCE ತುಂಬ ಫೇಮಸ್ ಆದ ಕಾಲೇಜು. ಇದು ಒಂಥರ IIT ಮಾಡೆಲ್ ಕಾಲೇಜು, ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಇದು. ಇದರಲ್ಲಿ ನೋಡಿ ಫೀಸ್ ತುಂಬ ಕಡಿಮೆ ಇದೆ, 48,000 ಫೀಸ್ ಇದೆ. ಇಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದಾರೆ. ಇದ್ರ ಕೋಡು E001. ಇದು ನಮ್ಮ ದೇಶದಲ್ಲಿ ಮೊದಲ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜು. ಇನ್ನು RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದರಲ್ಲಿ ನೆಕ್ಸ್ಟು IS ಹಾಕ್ಕೊಂಡಿದ್ದಾರೆ. ನೋಡಿ, ಇಲ್ಲಿ CS ಹಾಕ್ಕೊಂಡಿದ್ದಾರೆ, ಇಲ್ಲಿ IS ಹಾಕ್ಕೊಂಡಿದ್ದಾರೆ. ಅದು 6th ಪ್ರಯಾರಿಟಿಯಲ್ಲಿ ಹಾಕ್ಕೊಂಡಿದ್ದಾರೆ. ಆಮೇಲೆ UVCEಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಹಾಕ್ಕೊಂಡಿದ್ದಾರೆ. ಆಮೇಲೆ MS ರಾಮಯ್ಯದಲ್ಲಿ IS ಹಾಕ್ಕೊಂಡಿದ್ದಾರೆ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಆಮೇಲೆ ಮತ್ತೆ UVCEಯಲ್ಲಿ IS ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ RV ಕಾಲೇಜ್ನಲ್ಲಿ AIML ಹಾಕಿದ್ದಾರೆ. RV ಕಾಲೇಜ್ನಲ್ಲಿ ಡಾಟಾ ಸೈನ್ಸ್ ಹಾಕಿದ್ದಾರೆ. ನಂತರ BMS ಕಾಲೇಜ್ನಲ್ಲಿ ಡಾಟಾ ಸೈನ್ಸ್ ಹಾಕಿದ್ದಾರೆ. ನೆಕ್ಸ್ಟ್ BMS ಕಾಲೇಜ್ನಲ್ಲಿ AIML ಹಾಕ್ಕೊಂಡಿದ್ದಾರೆ. ಆಮೇಲೆ MS ರಾಮಯ್ಯದಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ AIML ಹಾಕ್ಕೊಂಡಿದ್ದಾರೆ. MS ರಾಮಯ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಅಂತ ಬೇರೆ. ನೋಡಿ, ಒಂದೊಂದು ಕಾಲೇಜ್ನಲ್ಲಿ ಬೇರೆ ಬೇರೆ ಟೈಪ್ ಕೋರ್ಸ್ಗಳ ಹೆಸರು ಮತ್ತು ಕೋಡ್ ಇರ್ತವೆ. ಇದು ನೋಡಿ CA ಅಂತಿದೆ, ಇದು AI ಅಂತಿದೆ. ಇಲ್ಲೇ ನೋಡಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ AIML ಅಂತಿದೆ, ಇದು ಬರೀ AIML ಅಂತ ಇದೆ. ಬೇರೆ ಬೇರೆ ಕೋಡ್ ಇದೆ. ಸೇಮ್ ಕಾಲೇಜ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ ಮತ್ತೆ AIDS ಅಂತ ಮಾಡಿದ್ದಾರೆ, ಅದರಲ್ಲಿ ಅದಕ್ಕೆ AD ಅಂತ ಕೋಡ್ ಕೊಟ್ಟಿದ್ದಾರೆ, AIDS ಅಂತ. ಇದು MS ರಾಮಯ್ಯದಲ್ಲಿ. ನಂತರ ನೋಡಿ, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ನೋಡಿ JSSTI ಕ್ಯಾಂಪಸ್ ಮೈಸೂರು. ಇದು ಕೂಡ ತುಂಬ ಫೇಮಸ್ ಆದ ಕಾಲೇಜು. SJCE ಅಂತ ಕರೀತಾರೆ ಇದನ್ನ, SJCE ಅಂತ. ತುಂಬ ಸ್ಟ್ಯಾಂಡರ್ಡ್ ಕಾಲೇಜು. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕಿದ್ದಾರೆ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬೇರೆ ಬೇರೆ ಇದಾವೆ ನೋಡಿ ಕೋಡು. 21 CS ಇದೆ, E284 CS ಎರಡು ಕೋಡ್ಗಳು ಇದ್ದಾವೆ ಆ ಕಾಲೇಜ್ನಲ್ಲಿ.
ಈ ಒಂದು ನೋಡಿ, ಇದು ತುಂಬ ಗೌರ್ಮೆಂಟ್ ಇದೆ, ಏಡೆಡ್ ಇದು 42,866 ಫೀ ಇದೆ. ಇಲ್ಲಿ 1,07,495 ಫೀ ಇದೆ. ಇಲ್ಲಿ ತುಂಬ ಈ ಕಾಲೇಜಿಗೆ ತುಂಬ ಕಾಂಪಿಟೇಷನ್ ಇರ್ತದೆ, ಯಾಕಂದರೆ ಫೀಸು ಕೂಡ ಕಡಿಮೆ ಇದೆ. ಇನ್ನು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಈ ಕೋಡ್ನಲ್ಲಿ E057BW ಅಂತ ಇದೆ ನೋಡಿ. ಇದು ನಾನು ಹೇಳಿದ್ದು ಇವೆರಡು ಕಾಲೇಜು ಒಂದೇ, ಆದರೆ ಇದು ಗೌರ್ಮೆಂಟ್ ಏಡೆಡ್ ಕೋರ್ಸ್ ಬರ್ತದೆ, ಇಲ್ಲಿ ಇದು ಅನ್ಏಡೆಡ್ ಕೋರ್ಸ್ ಇದು. ಮತ್ತು BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಇದು ಅವ್ರದ್ದೇ JSSTI ಕ್ಯಾಂಪಸ್ನಲ್ಲೇ ಇರುವಂಥದ್ದು. ಇದು ಕೂಡ ಸ್ಟ್ಯಾಂಡರ್ಡ್ ಕಾಲೇಜು. ಇಲ್ಲಿಯೂ ಕೂಡ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದಾರೆ. ಇದು ನೆಕ್ಸ್ಟ್ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ AIML ಹಾಕಿದ್ದಾರೆ. ಇಲ್ಲಿ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕಿದ್ದಾರೆ. ನಂತರ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿ, ಅಲ್ಲಿ ಹಾಕ್ಕೊಂಡಿದ್ದಾರೆ. ನಂತರ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನೋಡಿ, NIE ಅಂತ ಕರಿತೀವಿ ನೋಡಿ. ಯಾವ್ಯಾವ ಟಾಪ್ ಕಾಲೇಜ್ ಅನ್ನೋದು ಕೂಡ ಈ ಲಿಸ್ಟ್ನಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಇದು NIE ಮೈಸೂರು, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದಾರೆ 23rd ಆಪ್ಷನ್ನಲ್ಲಿ ಪ್ರಯಾರಿಟಿಯಲ್ಲಿ. ಆಮೇಲೆ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯಲ್ಲಿ IS ಹಾಕ್ಕೊಂಡಿದ್ದಾರೆ 24th ಆಪ್ಷನ್. ನಂತರ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT, ಇದು ಕೂಡ ತುಂಬ ಫೇಮಸ್ ಕಾಲೇಜು, ತುಮಕೂರಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದಾರೆ. ಟಾಪ್ ಕಾಲೇಜು, ಇದು 7th ರ್ಯಾಂಕ್ನಲ್ಲಿ ಇದೆ, ನಮ್ಮ ಸ್ಟೇಟ್ನಲ್ಲೇ 7th ರ್ಯಾಂಕ್ನಲ್ಲಿ ಇರುವಂಥ ಟಾಪ್ ಕಾಲೇಜು. ನಂತರ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಲ್ಲಿ IS ಹಾಕ್ಕೊಂಡಿದ್ದಾರೆ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ BMSIT, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದಾರೆ. ಆಮೇಲೆ BIT ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ CS ಹಾಕಿದ್ದಾರೆ. ಆಮೇಲೆ NIEಯಲ್ಲಿ IS ಹಾಕ್ಕೊಂಡಿದ್ದಾರೆ. ಆಮೇಲೆ ಅಗೈನ್ SIT ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ IS ಹಾಕ್ಕೊಂಡಿದ್ದಾರೆ. ಆಮೇಲೆ SDM, ಇಲ್ಲಿ ನಮ್ಮ ಧಾರವಾಡದ್ದು SDM ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಇಲ್ಲಿ CS ಹಾಕ್ಕೊಂಡಿದ್ದಾರೆ. ನಂತರ ಅಗೈನ್ BVB ಅಂತಿರಲ್ಲ ನಾವು, KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕ್ಕೊಂಡಿದ್ದಾರೆ. ನಂತರ ನೀವು ಇದೇ ರೀತಿ ಲಿಸ್ಟ್ಗಳನ್ನು ನೋಡ್ತಾ ಇದ್ದರೆ ಮತ್ತೆ SIT ಹಾಕಿದ್ದಾರೆ, ಕಂಪ್ಯೂಟರ್ ಸೈನ್ಸು. BIT ಹಾಕ್ಕೊಂಡಿದ್ದಾರೆ. ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ CS ಹಾಕಿದ್ದಾರೆ. ನ್ಯೂ ಹಾರಿಜಾನ್ ಕಾಲೇಜು, KLS ಗೋಗ್ಟೆ ನೋಡಿ ಬೆಳಗಾವಿಯಲ್ಲಿ, ಇದು ಕೂಡ ಒಳ್ಳೆ ಕಾಲೇಜು, CS ಹಾಕಿದ್ದಾರೆ ನೋಡಿ. ಇಲ್ಲಿ ಪ್ರಯಾರಿಟಿಯನ್ನು ನೋಡ್ತಾ ಹೋಗಿ. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ ಕೂಡ CS ಹಾಕ್ಕೊಂಡಿದ್ದಾರೆ. ಆಮೇಲೆ RV ಯೂನಿವರ್ಸಿಟಿ, RV ಕಾಲೇಜ್ನವ್ರದ್ದು ಇನ್ನೊಂದು RV ಯೂನಿವರ್ಸಿಟಿ ಅಂತಿದೆ, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದಾರೆ. ಆಮೇಲೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RVITM ಅಂತ ಇನ್ನೊಂದು ಕಾಲೇಜ್ ಇದ್ದಾವೆ. ಹೀಗೆ ನೋಡಿ, ಒಂದೊಂದೇ ಹೆಸರಿನಿಂದ ಮೂರು ಕಾಲೇಜ್ ಇದ್ದಾವೆ, ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಆದ ಕಾರಣ ನೀವು ಈ ಕಾಲೇಜ್ ಕೋಡ್ ಇದು ನೋಡಿ E285 ಇದೆ RV ಯೂನಿವರ್ಸಿಟಿದು, ಇದು E275 ಇದೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟದ್ದು. ಈ ರೀತಿ ಎಲ್ಲ ನೋಡೋಕೆ. ಮತ್ತು BNMIT ನೋಡಿ, BNMIT E107 ಇದೆ, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕಿದ್ದಾರೆ. ಆಮೇಲೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದಾರೆ. ಆಮೇಲೆ ಸರ್ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸರ್ MVIT ಅಂತ ಕರಿತೀವಿ, ಇಲ್ಲಿ CS ಹಾಕ್ಕೊಂಡಿದ್ದಾರೆ ನೋಡಿ. ಎಲ್ಲ ಟಾಪ್ ಕಾಲೇಜಿಗೂ ಟಾಪ್ 25 ಬರುವಂಥ ಎಲ್ಲ ಕಾಲೇಜುಗಳನ್ನು ಇಲ್ಲಿ ಹಾಕ್ಕೊಂಡಿದ್ದಾರೆ ಅವರು. CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CS ಹಾಕಿದ್ದಾರೆ. ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CS ಹಾಕಿದ್ದಾರೆ. ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದಾರೆ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್, ಇಲ್ಲಿ ಕೂಡ CS ಹಾಕಿದ್ದಾರೆ. ಆಮೇಲೆ MS ರಾಮಯ್ಯ ಯೂನಿವರ್ಸಿಟಿ ನೋಡಿ, RIT ಬೇರೆ, MS ರಾಮಯ್ಯ ಯೂನಿವರ್ಸಿಟಿ ಬೇರೆ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕ್ಕೊಂಡಿದ್ದಾರೆ ನೋಡಿ. ಹೀಗೆ ಆಮೇಲೆ ರೇವಾ ಯೂನಿವರ್ಸಿಟಿಯಲ್ಲಿ ಹಾಕಿದ್ದಾರೆ, 49th ಪ್ರಯಾರಿಟಿ ಕೊಟ್ಟಿದ್ದಾರೆ. ನಂತರ PES ಕಾಲೇಜ್ನಲ್ಲಿ PES ಕಾಲೇಜ್ ಮಂಡ್ಯ 50, ಇವು ಲಾಸ್ಟ್ ಇರಲಿ ಅಂತ ಹಾಕ್ಕೊಂಡಿದ್ದಾರೆ. ನೀವು ಆದಷ್ಟು ಹೆಚ್ಚು ಆಪ್ಷನ್ಗಳನ್ನು ಹಾಕೋಬೇಕು. ಇಲ್ಲಿ ಇದೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿದ್ದು ನೋಡಿ, ಫೀಸ್ ತುಂಬ ಕಡಿಮೆ ಇದೆ. SKSGT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ KR ಸರ್ಕಲ್, ಇಲ್ಲೂ ಕೂಡ ಫೀಸ್ ಕಡಿಮೆ ಇದೆ, ಗೌರ್ಮೆಂಟ್ ಕಾಲೇಜು. KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಹುಬ್ಳಿಯ ಇನ್ನೊಂದು ಕಾಲೇಜು, BVB2 ಅಂತ ಕರೀತಾರೆ ಅದನ್ನು. ಆಮೇಲೆ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜು ಬಾಗಲಕೋಟೆ, ಇದು ಕೂಡ ಗೌರ್ಮೆಂಟ್ ಏಡೆಡ್ ಕಾಲೇಜು, 42,866 ಫೀಸ್ ಇದೆ. ಈ ರೀತಿ 55 ನಾವು ಪ್ರಯಾರಿಟಿಗಳನ್ನು ಹಾಕ್ಕೊಂಡಿದ್ದಾರೆ ಇಲ್ಲಿ ನೋಡಿ. ಅದಕ್ಕೆ ಐ ಅಗ್ರಿ ದ್ಯಾಟ್ ದ ಅಬೋವ್ ಆಪ್ಷನ್ಸ್ ಎಂಟರ್ಡ್ ಬೈ ಮೀ ಆರ್ ಎಂಟರ್ಡ್ ಆಫ್ಟರ್ ಹ್ಯಾವಿಂಗ್ ಫುಲ್ ನಾಲೆಜ್ ಆಫ್ ದ ಕೋರ್ಸ್, ಕಾಲೇಜ್ ಆ್ಯಂಡ್ ಫೀಸ್ ಆಫ್ UGCET UG NEET ಅಂತ ಇರ್ತದೆ. ಇಲ್ಲಿ ಟೋಟಲ್ ನಂಬರ್ ಆಫ್ ಆಪ್ಷನ್ಸ್ ಎಂಟರ್ಡ್ ಎಷ್ಟಿದೆ? 55 ಇದೆ. ಹೈಯೆಸ್ಟ್ ಪ್ರಯಾರಿಟಿ 1, ಲೋವೆಸ್ಟ್ ಪ್ರಯಾರಿಟಿ 55 ನೋಡಿ. ಯಾವತ್ತು ಹಾಕಿದ್ದು? 21ನೇ ತಾರೀಕು ಆಗಸ್ಟ್ ಲಾಸ್ಟ್ ಇಯರ್ ಹಾಕಿದ್ದು. ಈಗ ಇದರಿಂದ ನೀವು ಏನು ತಿಳ್ಕೊಬೋದು ಅಂದರೆ, ಇಲ್ಲಿ ಕೆಲವೊಬ್ರು ಕೇಳ್ತಾರೆ ನಮಗೆ ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಕಾಲೇಜ್ಗಳು ಅಲಾಟ್ ಆಗ್ತವೆ ಅಂತ. ಅದ್ರ ಬಗ್ಗೆ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಉದಾಹರಣೆಯೊಂದಿಗೆ. ಈಗ ನೋಡಿ, ಈಗ ನೀವು ಪ್ರಯಾರಿಟಿವರೆಗೆ ಹಾಕಿರ್ತೀರಿ, ಹಾಕಿದಾಗ ನಿಮಗೆ ಲಾಸ್ಟ್ನಲ್ಲಿ ಅಲಾಟ್ಮೆಂಟ್ ಆಗೋದು ಒಂದೇ ಸೀಟು, ಒಂದೇ ಕಾಲೇಜು, ಒಂದೇ ಕೋರ್ಸು. ಈಗ ಈ ವಿದ್ಯಾರ್ಥಿ ಹಾಕಿದಾಗ ಇವರ ಒಂದು ರ್ಯಾಂಕಿಗೆ ಅಕಸ್ಮಾತಾಗಿ RV ಕಾಲೇಜ್ ಫಸ್ಟ್ ಇದನ್ನೇ ಸಿಕ್ಬಿಡ್ತು ಅಂತ ತಿಳ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ RV ಕಾಲೇಜ್ ಫಸ್ಟ್ ಇದನ್ನೇ ಸಿಕ್ಬಿಟ್ರೆ ಇವು ಕೆಳಗಿನವೆಲ್ಲ ಡಿಲೀಟ್ ಆಗಿ ಹೋಗ್ಬಿಡ್ತವೆ, ಅಷ್ಟು ಡಿಲೀಟ್ ಆಗಿ ಹೋಗ್ಬಿಡ್ತವೆ.
ಇದು ರಿಯಲ್ ಒಂದು ಇದರಲ್ಲಿ ನಿಮಗೆ ಮಾಕ್ ರೌಂಡ್ ಅಂತ ಮಾಡ್ತಾರೆ. ಮಾಕ್ ರೌಂಡ್ನಲ್ಲಿ ಏನು ಡಿಲೀಟ್ ಆಗೋದಿಲ್ಲ. ಒಂದು ವೇಳೆ ಅಲ್ಲಿ ನಿಮಗೆ ಪಟ್ಟಿಯಲ್ಲಿ ಡಿಲೀಟ್ ಆದಂಗೆ ಕಂಡರೂ ಕೂಡ ನೀವು ಆಮೇಲೆ ಮತ್ತೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಹಾಕೋಬೇಕಾದ್ರೆ ನಿಮಗೆ ಬೇಕಾದ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೋಬಹುದು. ಆದ ಕಾರಣ ಇಲ್ಲಿ ನೀವು ತುಂಬ ಲಕ್ಷ್ಯ ಕೊಡಬೇಕು. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕು ಯಾವಾಗಿದ್ದರೂ. ನೀವು ನೆಕ್ಸ್ಟ್ ಎಂಟ್ರಿ ಆಗೋದಿದ್ದರೆ ಚಾಯ್ಸ್ 2 ಅಂತಂದರೆ ನೀವು ಇದ್ದಿದ್ದ ಕಾಲೇಜನ್ನು ಹೋಲ್ಡ್ ಮಾಡಿಕೊಂಡು ಮತ್ತೆ ನೀವು ಬೆಟರ್ ಕಾಲೇಜನ್ನು ಹಾಕೋಬೋದು, ಅಥವಾ ಬೇರೆ ಕಾಲೇಜನ್ನು ಇದ್ದಿದ್ದ ಲಿಸ್ಟ್ನಲ್ಲಿ ಬೇರೆ ಕಾಲೇಜನ್ನು ನೀವು ಸಿಲೆಕ್ಟ್ ಮಾಡ್ಬೋದು, ಅಂದರೆ ಮೇಲೆ ಇರುವಂಥ ಕಾಲೇಜು. ಈಗ ಉದಾಹರಣೆಗೆ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ನಿಮಗೆ ಒಂದು ವೇಳೆ ಈ ಲಿಸ್ಟ್ನಲ್ಲಿ ಒಂದು ಇದೇ ವಿದ್ಯಾರ್ಥಿ ಅಂತ ಹೇಳ್ತೀನಿ. ಈ ವಿದ್ಯಾರ್ಥಿಯದು ಹಾಕಿದಾಗ 31st ಪ್ರಯಾರಿಟಿ SDM ಕಾಲೇಜು ಮಾರ್ಕ್ನಲ್ಲಿ ಸೆಲೆಕ್ಟ್ ಆಯಿತು. SDM ಕಾಲೇಜ್ ಸೆಲೆಕ್ಟ್ ಆದ ನಂತರ ಮಾರ್ಕ್ನಲ್ಲಿ ಸೆಲೆಕ್ಟ್ ಆಗಿತ್ತು. ಆವಾಗ ಎಲ್ಲ ಲಿಸ್ಟ್ನಲ್ಲೂ ಮತ್ತೆ ಹಾಕಲಿಕ್ಕೆ ಅವಕಾಶ ಇತ್ತು. ನಂತರ ಆಮೇಲೆ ಫಸ್ಟ್ ರೌಂಡ್ನಲ್ಲಿ ಕೂಡ ಇದೇ ಕಾಲೇಜು ಬಂತು. ಫಸ್ಟ್ ರೌಂಡ್ನಲ್ಲಿ ಕೂಡ ಇದೇ ಕಾಲೇಜ್ ಬಂತು. ಆಮೇಲೆ ಫಸ್ಟ್ ರೌಂಡ್ನಲ್ಲಿ ಈ ಕಾಲೇಜ್ ಬಂದ ಮೇಲೆ ತೆಳಗಿನ ಇವೆಲ್ಲ ಡಿಲೀಟ್ ಆಗಿ ಹೋಗಿಬಿಟ್ವು. ನೋಡಿ, ಸೆಕೆಂಡ್ ರೌಂಡ್ನಲ್ಲಿ ಅವರಿಗೆ BMSIT ಕಾಲೇಜು ಸಿಕ್ತು 27. ಇವು ಎಲ್ಲ ತೆಳಗಿನ ಕಾಲೇಜುಗಳು ಡಿಲೀಟ್ ಆಗಿ ಹೋಗಿಬಿಟ್ವು. ಸೆಕೆಂಡ್ ರೌಂಡ್ನಲ್ಲಿ ಅವರಿಗೆ BMSIT ಕಾಲೇಜು ಸೆಲೆಕ್ಟ್ ಆಯಿತು. ಬೆಂಗಳೂರಿನ BMSIT ಯಲಹಂಕದಲ್ಲಿರುವಂಥ ಕಾಲೇಜು ಸೆಲೆಕ್ಟ್ ಆಯಿತು. ಇವೆಲ್ಲ ಡಿಲೀಟ್ ಆಗಿ ಹೋದವು. ಆದರೆ ಆ ವಿದ್ಯಾರ್ಥಿಗೆ ಆಮೇಲೆ ವಿಚಾರ ಮಾಡಿದಾಗ ತುಮಕೂರಿನಲ್ಲಿರುವ SIT ಸಿದ್ಧಗಂಗಾ ಇನ್ಸ್ಟಿಟ್ಯೂಟು ಇದಕ್ಕಿಂತ ಚೆನ್ನಾಗಿದೆ, SITಗೆ ಹೋಗಬೇಕು ಅನ್ನೋ ಒಂದು ಅವರಿಗೆ ವಿಚಾರ ಬಂತು. ಆದರೆ ಆಲ್ರೆಡಿ ಅವೆಲ್ಲ ಡಿಲೀಟ್ ಆಗಿ ಹೋಗಿದ್ವು. ಆದರೆ ವಿದ್ಯಾರ್ಥಿಗಳ ಪುಣ್ಯಕ್ಕೆ ಲಾಸ್ಟ್ ಇಯರ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ, ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಮತ್ತೆ ಆಪ್ಷನ್ ಎಂಟ್ರಿಯಲ್ಲಿ ಹೊಸದಾಗಿ ಕಾಲೇಜುಗಳನ್ನು ಕೋರ್ಸ್ಗಳನ್ನು ಆ್ಯಡ್ ಮಾಡಲಿಕ್ಕೆ KE ಅವರು ಅವಕಾಶವನ್ನು ಮಾಡಿಕೊಟ್ರು. ಹೀಗಾಗಿ ಮತ್ತೆ ಆ ವಿದ್ಯಾರ್ಥಿ ಈ SIT ಕಾಲೇಜನ್ನು ತನ್ನ ಪ್ರಯಾರಿಟಿ ಲಿಸ್ಟ್ನಲ್ಲಿ ಮೇಲೆ ಹಾಕಿಕೊಂಡು ಈ ಕಾಲೇಜು ಅವರ ಒಂದು ಇದರಿಂದ ಸಿಕ್ತು. ಆದ ಕಾರಣ ಒಂದು ವೇಳೆ KE ಅವರು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ ಅಂದರೆ ಅದೇ ಕಾಲೇಜಿಗೆ ಅವರು ಹೋಗಬೇಕಾಗ್ತಾ ಇತ್ತು. ಆದ್ದರಿಂದ ವಿದ್ಯಾರ್ಥಿಗಳು ನಿಮ್ಮ ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರಯಾರಿಟಿಗೆ ತುಂಬ ಮಹತ್ವ ಕೊಡಬೇಕು. ನಿಮಗೆ ಬೇಕಾದ ಕಾಲೇಜುಗಳನ್ನು ನೀವು ಮೇಲೆ ಇಟ್ಕೋಬೇಕು. ಕೆಳಗಿನವೆಲ್ಲ ಡಿಲೀಟ್ ಆಗಿಬಿಡ್ತವೆ. ಒಂದು ವೇಳೆ ಇಲ್ಲಿ ಉದಾಹರಣೆಗೆ ನಿಮಗೆ 5ನೇ ನಂಬರ್ ಕಾಲೇಜು ಸಿಕ್ತು ಅಂತ ತಿಳ್ಕೊಳ್ಳಿ. UVCಯಲ್ಲಿ ಸಿಕ್ಕರೆ ಇವೆಲ್ಲ ತೆಳಗಿನೂ ಡಿಲೀಟ್ ಆಗಿಬಿಡ್ತವೆ. ಆಮೇಲೆ ನಿಮಗೆ ಹಿಂದಿನ ರೌಂಡ್ನಲ್ಲಿ ಯಾವುದೋ ಒಂದು 8 ನಂಬರ್ ಕಾಲೇಜು ಸೆಲೆಕ್ಟ್ ಆಗಿತ್ತು ಅಂತ ತಿಳ್ಕೊಳ್ಳಿ, MS ರಾಮಯ್ಯ ಕಾಲೇಜು. ಅದೇ ಕಾಲೇಜು ನಮಗೆ ಬೇಕು ಅಂತಂದರೆ ಸಿಗೋದಿಲ್ಲ. ಯಾಕಂದರೆ ಅವರು ಆಪ್ಷನ್ ಎಂಟ್ರಿ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಯೂಶ್ವಲಿ ಕೊಡೋದಿಲ್ಲ ಅಂತಂದರೆ ನಿಮಗೆ ಮತ್ತೆ ಇದನ್ನು ಹಾಕಲಿಕ್ಕೆ ಬರೋದಿಲ್ಲ, ಮತ್ತು ಈ ಕಾಲೇಜ್ ಸಿಗೋದಿಲ್ಲ. ಆವಾಗ ನಿಮಗೆ ಯಾವ ಕಾಲೇಜು ಸಿಕ್ಕಿರ್ತದೆ ಅದೇ ಕಾಲೇಜಿಗೆ ಹೋಗಬೇಕಾಗ್ತದೆ. ಆದ ಕಾರಣ ಆಪ್ಷನ್ ಎಂಟ್ರಿಯಲ್ಲಿ ಯಾವಾಗಿದ್ರೂ ಹೇಗಿರಬೇಕಂದ್ರೆ, ನಾನು ಈಗ ಮೇಲೆ ಏನು ಹಾಕ್ತೀನಿಲ್ಲ ಅದೇ ಕಾಲೇಜಿಗೆ ಹೋಗ್ತೀನಿ. ಒಂದು ವೇಳೆ ಈ ಫಸ್ಟ್ ನಂಬರ್ ಕಾಲೇಜು ನನಗೆ ಸಿಗಲಿಲ್ಲ ಅಂದರೆ ನನಗೆ 2ನೇ ಕಾಲೇಜ್ ಇರಲಿ, 2ನೇ ಕಾಲೇಜು ಸಿಗಲಿಲ್ಲ ಅಂದರೆ 3ನೇದಿರಲಿ, 3ನೇದು ಸಿಗಲಿಲ್ಲ ಅಂದರೆ 4ನೇದಿರಲಿ, 4ನೇದು ಸಿಗಲಿಲ್ಲ ಅಂದರೆ 5ನೇದಿರಲಿ. ಹೀಗೆ ನಿಮ್ಮ ಒಂದು ಪ್ರಯಾರಿಟಿ ತುಂಬ ಖಚಿತವಾಗಿರಬೇಕು. ಈಗ ನೀವು ಹಾಗೆ ಭಾಳಷ್ಟು ಲಕ್ಷ್ಯ ಕೊಡದೆ ಹಾಕಿಬಿಟ್ಟಂದರೆ ಆಮೇಲೆ ನಿಮಗೆ ಮೇಲಿಂದ ಯಾವುದೋ ಕಾಲೇಜು ಸಿಕ್ತು, ನಿಮಗೆ ತೆಳಗಿನ ಕಾಲೇಜ್ ಬೇಕಾಗಿತ್ತು ಅಂತಂದರೆ ಅದು ಹೊರಟೋಗಿರ್ತದೆ, ಅದು ಡಿಲೀಟ್ ಆಗಿಬಿಟ್ಟಿರ್ತದೆ. ಆದ ಕಾರಣ ನೀವು ತುಂಬ ಲಕ್ಷ್ಯ ಕೊಟ್ಟು ಆಪ್ಷನ್ ಎಂಟ್ರಿನ ಮಾಡಬೇಕು. ಈ ಆಪ್ಷನ್ ಎಂಟ್ರಿ ಅನ್ನೋದು ನಿಮ್ಮ ರ್ಯಾಂಕ್ಗಿಂತ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ಇದರ ಬಗ್ಗೆ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳಿ, ಅದನ್ನು ಕೂಡ ಆನ್ಸರ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.